ಫ್ರೈಡ್ ರೈಸ್ ತಗೊಂಡಿದ್ದೆ. ಬೇರೆ ಕಡೆ ಫ್ರೈಡ್ ರೈಸ್ ತಿಂದಿರಲಿ, ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇತ್ತು? ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಹಾ. ಆ ಟೇಸ್ಟಿಂಗ್ ಅಲ್ಲಿ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಓಕೆ ಓಕೆ ಅನಿಸ್ತು. ಬಟ್ 30 rupees ಅಲ್ವಾ, ಇನ್ನೂ ವರ್ತ್ ಆಗಿ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತೀರಾ? ಯೂಸ್ ಆಗುತ್ತೆ ಅಂಕಲ್. ನೀವ್ ಎಷ್ಟು ಬಾರಿಯಿಂದ ಬರ್ತಾ ಇದ್ದೀರಾ? ಅಂಕಲ್ ನಾನು ಇದು ಫಸ್ಟ್ ಟೈಮ್, ಫ್ರೆಂಡ್ಸ್ ಹೇಳಿದ್ರು, ಸೊ ಇಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿ. ನಮಸ್ತೆ ವೀಕ್ಷಕರೇ, ನಮ್ಮ ಟ್ಯಾಕ್ಸ್ ವಿತ್ ಯು ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಹೊತ್ತಿನ ಊಟಕ್ಕೋಸ್ಕರ ತುಂಬಾ ಶ್ರಮ ಪಡ್ತಾನೆ. ಅದರಲ್ಲೂ ಈ ಬೆಂಗಳೂರಲ್ಲಂತೂ ಒಳ್ಳೆ ಊಟ ಸಿಗೋದು ತುಂಬಾ ಕಷ್ಟ ಆಗದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ RPC ಲೇಔಟ್ ಅಲ್ಲಿ ನಮ್ಮೂಟ 30 ರೂಪಾಯಿಗೆ ಏನೇ ಊಟ ತಗೊಂಡ್ರು ಕೂಡ 30 ರೂಪಾಯಿ ಅಂತ ಇದೆ ನೋಡಿ. ಇಲ್ಲಿ ಅವರೇ ರವೆ ಇಡ್ಲಿ, ಉಪ್ಪಿಟ್ಟು, ಬಿಸಿಬೇಳೆ ಬಾತು, ರೈಸ್ ಬಾತು, ದೋಸೆ, ರಾಗಿ ರೊಟ್ಟಿ, ಮುದ್ದೆ ಊಟ ಏನೇ ತಗೊಂಡ್ರು ಕೂಡ 30 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಈ ಬೆಂಗಳೂರಲ್ಲಿ 30 ರೂಪಾಯಿಗೆ ಊಟ ಕೊಡೋದು ಅಂದ್ರೆ ತುಂಬಾ ಕಷ್ಟವಾದಂತ ಕೆಲಸ. ಈ ಊಟವನ್ನ ಯಾರು ಕೊಡ್ತಾ ಇದಾರೆ, ಯಾವ ಕಾರಣಕ್ಕೆ ಕೊಡ್ತಾ ಇದಾರೆ, ಎಷ್ಟು ಕ್ವಾಲಿಟಿ ಇದೆ ನೋಡೋಣ. ನಾವು ಕೂಡ ಟೇಸ್ಟ್ ನೋಡೋಣ, ಬೇರೆಯವ್ರನ್ನ ಊಟ ಮಾಡ್ತಿರೋರ್ನ ಕೂಡ ಮಾತಾಡ್ಸೋಣ ಬನ್ನಿ. ಊಟಕ್ಕೆ ಬರ್ತಾ ಇದ್ದೀರಾ ಸರ್? 3 ತಿಂಗಳಿಂದ ಬರ್ತೀವಿ. ನೀವ್ ಏನ್ ಮಾಡ್ತಾ ಇದ್ದೀರಾ ಸರ್? ಫಾರ್ಮಸಿ ಓದ್ತೀವಿ. ಇಲ್ಲಿ ಹೇಗಿದೆ ಸರ್ ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿ, ರೈಟ್ ಎಲ್ಲ? ಸರ್ ಇವಾಗ ರೀಸೆಂಟ್ ಆಗಿ ಮಾಡ್ರಿ 30 ರೂಪಾಯಿ. ಮೊದ್ಲು 50 ರೂಪಾಯಿ 60 ರೂಪೀಸ್ ಇತ್ತು. ಅವಾಗ ನಾವು ಗೊತ್ತಿರೋದೇ ಅಲ್ವಾ, ಓದಕ್ ಬಂದಿರ್ತೀವಿ, ದೂರದಿಂದ ಬಂದಿರ್ತೀವಿ. ಅದಕ್ಕೆ ಶಾರ್ಟೇಜ್ ಮನಿ, ಫಿನಾನ್ಷಿಯಲ್ ಕಷ್ಟ ಎಲ್ಲ ಇದೆ. ಈ 30 ರೂಪಾಯಿ ಮಾಡೋದ್ರಿಂದ ಅವರು ನಮ್ಗೆ ಟೇಸ್ಟ್ ವೈಸ್ ಚೆನ್ನಾಗಿ ಕೊಡ್ತಿದ್ದಾರೆ, ಊಟನೂ ಚೆನ್ನಾಗಿದೆ. ನಮ್ಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅದು ಇದು ಮಾಡ್ಕೊಂಡು ಎಲ್ಲ ಕಡಿಮೆನೂ ಆಗ್ತಿದೆ ಸರ್. ಎಲ್ಲಾ ತರ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ. ನಾರ್ತ್ ಇಂಡಿಯನ್ ಸಿಗುತ್ತೆ, ಒಂದೊಂದ್ ದಿವಸ ಒಂದೊಂದ್ ತರ ಸಿಗುತ್ತೆ. ರೈಸ್ ಬಾತು ಇನ್ನೊಂದು ಮತ್ತೊಂದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಟೂಡೆಂಟ್ ಗಳಿಗೆ ತುಂಬಾ ಯೂಸ್ ಸ್ಟೂಡೆಂಟ್ ಗೆ ಬೆನಿಫಿಟ್ ಸರ್ ಇಲ್ಲಿ. ಯಾಕಂದ್ರೆ ವಿಜಯನಗರ ಇದು ಹಬ್ಬ ಗೊತ್ತಿರೋದೆ, ಸ್ಟಡಿ ಸೆಂಟರ್ ಹುಡುಗರು ಬೇರೆ ಕಡೆಯಿಂದೆಲ್ಲ ಬಂದು ಪಿಜಿಗಳು ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಅವ್ರಿಗೆ ಪಿಜಿ ಸೆಟ್ ಆಗದಿರೋರ್ಬೋದು ಫುಡ್. ಹೌದು, ಇಲ್ಲಿ 30 ರೂಪಾಯಿಗೋಸ್ಕರ ಕೊಡ್ತಿದ್ದಾರೆ, ಒಳ್ಳೆ ಫುಡ್ ಕೊಡ್ತಿದ್ದಾರೆ. 30 ರೂಪಾಯಿಗೆ ಕಡಿಮೆ ರೇಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ, ಕ್ವಾಂಟಿಟಿ ವೈಸ್ ಪರವಾಗಿಲ್ಲ. ನೋಡಿ ಮುದ್ದೆ ಹಾಫ್ ರೈಸ್ ತಿನ್ನಕ್ ಆಗ್ತಾ ಇಲ್ಲ, ನಾನು 15 ನಿಮಿಷದಿಂದ ತಿಂತಾ ಇದ್ದೆ. ಅಂದ್ರೆ ಲೈಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನಮ್ ಕೇಳ್ತೀನಿ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತೀವಿ. ವೆರೈಟೀಸ್ ಕೊಡ್ತಾರೆ. 30 ರೂಪಾಯಿಗೆ ನೋಡಿ ಪಲ್ಯ ಕೊಡ್ತಿದ್ದಾರೆ, ಹಪ್ಳ ಕೊಡ್ತಿದ್ದಾರೆ, ಸಾಂಬಾರ್ ಕೊಡ್ತಿದ್ದಾರೆ. ನಿಮ್ಗೆ ಅಡಿಷನಲ್ ಆಗಿ ಸಾಂಬಾರ್ ಏನ್ ಬೇಕು, ಮಜ್ಜಿಗೆ ಬೇಕು, ರಸಂ ಬೇಕು, ಎಲ್ಲ ಕೊಡ್ತಿದ್ದಾರೆ. ಟೇಸ್ಟ್ ಎಲ್ಲ ಸಖತ್ತಾಗೆ ಇತ್ತು. ಚೆನ್ನಾಗಿತ್ತಾ? ಇದೇ ಊಟ ಬೇರೆ ಕಡೆ ಆದ್ರೆ? ಬೇರೆ ಕಡೆ ಒಂದು 60 ಆ ತರ ಹೋಗುತ್ತೆ. ಬೇರೆ ಕಡೆನೂ ಜಾಸ್ತಿ ರೇಟ್ ತಿಂದು ನೋಡಿದಿರಲ್ವಾ? ತಿಂದು ನೋಡಿ. ಅಂದ್ರೆ ಇದು ಸ್ಟೂಡೆಂಟ್ ಗಳಿಗೆ ತುಂಬಾ ವರ್ತ್, ಕಡಿಮೆ ರೇಟ್ ಅನ್ಸುತ್ತೆ. ಹೌದು, ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ತಿನ್ಬೋದು. ನಿಮ್ ಸರ್ ನಮ್ಮ ಹೋಟ್ಲಲ್ಲಿ ಏನ್ ತಗೊಂಡ್ರು 30 ರೂಪೀಸ್ ಇದೆ. ಅಕ್ಕಿ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಮಸಾಲೆ ದೋಸೆ ಒಂದಾ, ಕಾಫಿ ಒಂದಾ, ಏನ್ ತಗೊಂಡ್ರು 30 ರೂಪೀಸ್. ಇನ್ನು ಚೈನೀಸ್ ಐಟಮ್ ಕೂಡ ಇದೆ, ಫ್ರೈಡ್ ರೈಸು, ರುಮಾಲಿ ರೋಟಿ ಎಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಚೇತನ್ ಅಂತ, ಈ ನಮ್ಮೂಟ ಹೋಟ್ಲು ಓನರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಇಲ್ಲಿ ವಿಜಯನಗರ ಅಂತ ಒಂದು ದೊಡ್ಡ ಏರಿಯಾದಲ್ಲಿ 30 ರೂಪಾಯಿ ಏನ್ ತಗೊಂಡ್ರು ಒಂದ್ ಐಟಮ್ ಅಂತ ಹಾಕಿದ್ದೀರಾ? ಹೌದು. ಏನ್ ಸರ್ ಈ ಹೋಟ್ಲ್ ಪರಿಚಯ ಮಾಡ್ಕೊಡ್ತೀರಾ? ಏನಿಲ್ಲ ಸರ್, ಇದು ಹೋಟ್ಲ್ ನಮ್ಮೂಟ ಅಂತ. ಹೋಟೆಲ್ ಹೆಸರೇ ಒಂಥರ ತುಂಬಾ ಇದೆ. ಏನು ಸ್ವಾರ್ಥತೆ ಇಲ್ವಲ್ಲ ಸರ್, ನಮ್ದು ಅನ್ಕೊಂಡ್ ಜನ ಬರ್ಲಿ ಅಂತ ನಮ್ಮೂಟ ಅಂತ. ನಿಮ್ಮದೆಲ್ಲ ಬರೋರ್ದೇ ಹೋಟೆಲ್ ಇದೆ. ಹೌದು. ಒಂದು ಒಳ್ಳೆ ಹೆಸರಿಟ್ಟಿದ್ದಾರೆ ಸರ್ ನಮ್ಮೂಟ. ನಮ್ಮೂಟವನ್ನ ನಾವು ಪ್ರೀತಿಯಿಂದ ಸ್ವಾದದಿಂದ ಸವಿಬೇಕು ಅಂತ ನಿಮ್ಮ ಉದ್ದೇಶ. ಸರ್ ಇಲ್ಲಿ ಏನೇನ್ ಐಟಮ್ಗಳು ಸಿಗುತ್ತೆ ಸರ್? ಸರ್ ಇಡ್ಲಿ, ಸಿಂಗಲ್ ಇಡ್ಲಿ ವಡ, 2 ತಟ್ಟೆ ಇಡ್ಲಿ, ಖಾರ ಬಾತು, ಕೇಸರಿ ಬಾತು, ರವಾ ಇಡ್ಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, 3 ತರ ರೈಸ್ ಬಾತು, ಮುದ್ದೆ ಹಾಫ್ ರೈಸು, ಚಪಾತಿ ಹಾಫ್ ರೈಸು, ಆಮೇಲೆ ಫ್ರೈಡ್ ರೈಸು, ರುಮಾಲಿ ರೊಟ್ಟಿ ಕೂಡ 30 ರೂಪಾಯಿ ಕೊಡ್ತೀವಿ. 30 ರೂಪಾಯಿಗೆ ಕೊಡ್ತಾ ಇದ್ವಿ. ಯಾವ ಉದ್ದೇಶಕ್ಕೋಸ್ಕರ ಸರ್? ಸರ್ ಏನಿಲ್ಲ ಸರ್, ಇದು ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಸ್ಟೂಡೆಂಟ್ಸ್. ನೀವು ಇವಾಗ ಇಲ್ಲೇ ನೋಡಿದ್ರೆ ಸೆಂಟ್ ಜಾನ್ ಸ್ಕೂಲ್ ಇದೆ, ಕೇಂಬ್ರಿಡ್ಜ್ ಇದೆ, ಇನ್ನೊಂದು ಜೈನ್ ಒಂದು ಇದಿದೆ, ಕಾಲೇಜಸ್ ಜಾಸ್ತಿ ಇದೆ, ಗವರ್ಮೆಂಟ್ ಕಾಲೇಜ್ ಹಿಂದೆ ಇದೆ, ಅಲ್ಲಿ ಸೆಂಟ್ ಜಾನ್ಸ್ ಫಾರ್ಮಾ ಇದೆ. ಸ್ಟೂಡೆಂಟ್ಸ್ ಗೆ ಅಫೋರ್ಡಬಿಲಿಟಿ ತುಂಬಾ ಕಷ್ಟ ಸರ್. ಒಂದೊಂದು 60 ರೂಪಾಯಿ 70 ರೂಪಾಯಿ ಕೊಟ್ಟು ಆಕ್ಸೆಸ್ ಮಾಡಕ್ ಆಗೋದಿಲ್ಲ.
ಅಂಡ್ ಪ್ಲಸ್ ಮೋರ್ ಓವರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರೋರು ಸಿಕ್ಕಾಪಟ್ಟೆ ಜನ ಇದಾರೆ ಇಲ್ಲಿ. ಹೌದೌದು, ಅದಕ್ಕೆ So, ಎಲ್ರಿಗೂ ಒಂದು ಉಪಯೋಗ ಆಗ್ಲಿ ಅಂತ ಅನ್ಬಿಟ್ಟು ನಮ್ಮ ಇಂಟೆನ್ಷನ್ ಇರೋದು ಅಲ್ಟಿಮೇಟ್ಲಿ ಆನ್ಲೈನ್ ಕೇಟರಿಂಗ್ ವೆಂಚರ್ ಆಗ್ಬೇಕು ಅಂತ. ಮುಂದಿನ ದಿನಗಳು ಇದನ್ನ ಮಾಡಿದ ಉದ್ದೇಶನೇ ನಾನು ಅದಕ್ಕೋಸ್ಕರ Okay. ಒಂದು ಕೇಟರಿಂಗ್ ಅನ್ನೋದನ್ನ EMI ಬೇಸ್ಡ್ ಕನ್ವರ್ಷನ್ ಆಗಿ ಜನಕ್ಕೆ ಒಂದು ಸೊಲ್ಯೂಷನ್ ಕೊಡ್ಬೇಕನ್ನೋದಕ್ಕೇನೆ ನಾನು ಇದು ಸ್ಟಾರ್ಟ್ ಮಾಡಿದ್ ನಮ್ಮ ಊಟ ಪ್ರೈವೇಟ್ ಲಿಮಿಟೆಡ್. ಇದು ಹೋಗ್ತಾ 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 ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಈ ಕೇಟರಿಂಗ್ ಆರ್ಡರ್ ಜನರೇಟ್ ಆಗ್ಬೇಕಂದ್ರೆ ಒಂದು ಹೋಟ್ಲ್ ಇರ್ಬೇಕು. ಫಸ್ಟ್ ಹೋಟ್ಲ್ ಇರ್ಬೇಕು, ಜನ ಟೇಸ್ಟ್ ನೋಡ್ಬೇಕು. ಹೌದು. ಫಸ್ಟ್ ನಮ್ಮನ್ನ ಅವರು ಒಂದು 10 ರೂಪಾಯಿಗೆ ನಂಬೇಕು, ಅವ್ರು 20 ರೂಪಾಯಿಗೆ ನಂಬಿಸ್ಕೋಬೇಕು, ಆಮೇಲೆ 200, ಆಮೇಲೆ 2000, ಆಮೇಲೆ 2 ಲಕ್ಷದವರೆಗೂ ಹತ್ಬಹುದು. ಒಂದೇ ಸತಿಗೆ 2 ಲಕ್ಷ ರೂಪಾಯಿ ಕೇಟರಿಂಗ್ ಆರ್ಡರ್ ಕೊಡಿ ಅಂತ ಯಾರು ಕೊಡಲ್ಲ. ಹಾಗಾಗಿ 9 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ಕೊಂಡು ನಿಧಾನವಾಗಿ ಬರ್ತಾ ಇದ್ವಿ. ಫೈನಲಿ ಈ ಸ್ಟೇಜ್ ರೀಚ್ ಆಗಿದೀವಿ. ಸ್ಟೂಡೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. 30 ರೂಪಾಯಿ ಕೊಟ್ರು ಚೆನ್ನಾಗಿರೋ ಕ್ವಾಲಿಟಿನೇ ಕೊಡ್ತಾ ಇದ್ದಾರೆ. ಕ್ವಾಂಟಿಟಿ ವೈಸ್ ಆಬ್ವಿಯಸ್ಲಿ ರಿಡ್ಯೂಸ್ ಮಾಡಿದೀವಿ, ಯಾಕಂದ್ರೆ ಸುಮ್ನೆ ಏಕಾಏಕಿ ಸಿಕ್ಕಾಪಟ್ಟೆ ಕೊಡೋದಕ್ಕೂ ಆಗಲ್ಲ. ನಾನು ಸುಮಾರು ಜನನ ಸಾಕ್ತಾ ಇದ್ದೀನಿ ಇಲ್ಲಿ. ಹೌದೌದು. ಹಾಗಾಗಿ ನ್ಯಾಯವಾಗೇನೆ ಒಳ್ಳೆ ಊಟನೇನೆ 30 ರೂಪಾಯಿಗೆ ಯಾವ್ದು ಕೊಡ್ಬಹುದು ಅದನ್ನ ಕೊಡ್ತಾ ಇದ್ದೀವಿ. 30 ರೂಪಾಯಿ ಕೊಡ್ತಾ ಇರೋದ್ರಿಂದ ಕ್ಲೀನು, ನೀಟು ಅಥವಾ ನೀವು ನೋಡಿ ಸರ್, ಹೈಜೀನ್ ಹೆಂಗಿದೆ ಮೇಂಟೈನ್ ಮಾಡ್ತಾ ಇದೀವಿ. ನಮ್ಮವ್ರಿಗೂ ನೋಡಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೂ ಟೇಬಲ್ ಚೇರ್ ಎಲ್ಲ ಮಾಡಿದೀವಿ. ನಮ್ಮೂಟ ಹೋಟೆಲ್ ನಲ್ಲಿ ತುಂಬಾ ಸ್ಪೆಷಲ್ ಅಂತಂದ್ರೆ ಇಡ್ಲಿ ಮಂಚೂರಿ ಅಂತೆ. ನಾವೆಲ್ಲ ಗೋಬಿ ಮಂಚೂರಿ ಕೇಳಿದೀವಿ, ಇಡ್ಲಿ ಮಂಚೂರಿ ಅನ್ನೋದು ಇಲ್ಲಿ ಸ್ಪೆಷಲ್ ಅಂತೆ. ಅದೇನಿದೆ, ಏನ್ ಟೇಸ್ಟ್ ಇದೆ ನೋಡೋಣ ಬನ್ನಿ. ಚಿಕ್ಕದಾಗಿದೆ ಇಡ್ಲಿ, ಚಿಕ್ಕ ಮಕ್ಕಳು ತಿನ್ನೋಂಗೆ ಇದೆ. ಇದು ಇಡ್ಲಿ ಮಂಚೂರಿ ಅಂತ ಫೇಮಸ್ ಅಂತ ಹೇಳಿ ನೋಡಿ. ಖಾರ ಸ್ಪೈಸಿ ಆಗೈತೆ, ಇಡ್ಲಿ ಮಂಚೂರಿ ಚೆನ್ನಾಗೈತೆ. ನಾವೆಲ್ಲ ಗೋಬಿ ಮಂಚೂರಿ ತಿಂದು ನೋಡಿದೀವಿ, ಇದು ಇಡ್ಲಿ ಮಂಚೂರಿ ನಮ್ಮೂಟ ಹೋಟೆಲ್ನ ಸ್ಪೆಷಲ್ ಅಂತೆ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಗಳು ಇದನ್ನ ತಿಂತಾರೆ. ಈ ಕಡೆ ಬನ್ನಿ, ಇಡ್ಲಿ ಮಂಚೂರಿ ನೀವು ಬಂದಾಗ ನೋಡಿ. ಚಿಕ್ಕ ಪುಟಾಣಿ ಇಡ್ಲಿ, ಇದಕ್ಕೆ ಒಳ್ಳೆ ಹದವಾಗಿ ಮಸಾಲೆಯನ್ನು ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತಿಂತಾ ಇದ್ರೆ ಇನ್ನೂ ತಿಂತಾ ಇರ್ಬೇಕು ಅನ್ನಿಸ್ತದೆ. ಮಸಾಲೆ ಖಾರ ಎರಡೂ ಕೂಡ ಹದವಾಗಿ ಹಾಕಿದ್ದಾರೆ. ಇದನ್ನ ಆಮೇಲೆ ತಿನ್ನೋಣ. ನಾವ್ ಇನ್ನೊಂದು ಐಟಮ್ ತಗೊಂಡಿದೀವಿ, ಅದು ಫ್ರೈಡ್ ರೈಸು. ಬೇರೆ ಕಡೆ ಎಲ್ಲ ಫ್ರೈಡ್ ರೈಸ್ ತಿಂದು ನೋಡಿದೀವಿ, ಇಲ್ಲಿ 30 ರೂಪಾಯಿಗೆ ಫ್ರೈಡ್ ರೈಸ್ ಕೊಡ್ತಾ ಇದ್ದಾರೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆ ನೋಡೋಣ. ಟೇಸ್ಟ್ ಅಲ್ಲಿ, ಕ್ವಾಲಿಟಿ, ಕ್ವಾಂಟಿಟಿಲಿ ಯಾವುದೇ ತರ ತೊಂದರೆ ಇಲ್ಲ. ಸೂಪರ್ ಆಗಿದೆ. ತುಂಬಾ ಜನ ಸ್ಟೂಡೆಂಟ್ಗಳು ಬಂದವರೆಲ್ಲರೂ ಕೂಡ ಫ್ರೈಡ್ ರೈಸ್ನ ತಗೋತಾ ಇದ್ರು, ನೋಡ್ತಾ ಇದ್ವಿ. ಫ್ರೈಡ್ ರೈಸು ಕೂಡ ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ತಗೊಂಡದ್ದು 2ನೇ ಐಟಮ್ ಬಂದು ಫ್ರೈಡ್ ರೈಸು. ಅದ್ಭುತವಾಗಿದೆ ಊಟ ಅಂತೂ. 30 ರೂಪಾಯಿಗೆ ಖಂಡಿತವಾಗಿ ಕೂಡ ವರ್ತಿದೆ, ಕೊಡ್ಬೋದು. ನಾನು ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ ಅಂತ. ನಿಮ್ಮ ಕಷ್ಟದ ದಿನಗಳನ್ನ ಏನು ಅಂತ ಹಂಚ್ಕೋಬೋದಾ? ಏನಿಲ್ಲ ಸರ್, ಅವಾಗಿಂದಾನು ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿ. ನಾವು ಅಲ್ಲಿ ಅಂದ್ರೆ ನಾವು ಅವಾಗ ಸ್ಕೂಲ್ ಕಾಲೇಜ್ ಟೈಮಲ್ಲೇನೆ, ದೋ ಮೈ ಡ್ಯಾಡ್ ಇಸ್ ಡೆಪ್ಯೂಟಿ ಕಂಟ್ರೋಲರ್ ಆಫ್ ಅಕೌಂಟ್ಸ್ KPTC, ಅಲ್ಲೇ ಇದ್ರು. ರಿಟೈರ್ ಆಗಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ರಿಟೈರ್ ಆದ್ರು. ಅವಾಗಿಂದಾನು ಮನೇಲಿ ದುಡ್ಡಿಗಂತ ಏನ್ ಕೊರತೆ ಇಲ್ಲ, ಬಟ್ ನನಗೆ ಎಕ್ಸ್ಪ್ಲೋರೇಷನ್ ಜಾಸ್ತಿ ಇಷ್ಟ. ಹೆಂಗೆ ಏನಾದ್ರು ಮಾಡ್ಬೇಕು, ನಂದೇ ಸ್ವಂತದ್ ಏನಾದ್ರು ಮಾಡ್ಕೋಬೇಕು, ಒಂದ್ 4-5 ಜನಕ್ಕೆ ಉಪಯೋಗ ಆಗಂತದ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಅಲ್ಲೇನೆ ನಡೀತಾ ಬಂದಿದ್ದೀನಿ ಸರ್. ಸಿಮ್ ಕಾರ್ಡ್ ಮಾರಿದ್ದೀನಿ, ಕಾಲೇಜ್ಗೆ ಹೋಗ್ಕೊಂಡೇನೆ, ಅದೇ ದುಡ್ಡಲ್ಲಿ ನನ್ನ ಮೊಬೈಲ್ ಗಾಡಿ ತಗೊಂಡಿದ್ದೀನಿ. ಸ್ವಂತ ಏನಾದ್ರು ಮಾಡ್ಬೇಕು ಅನ್ನೋದು ಅರ್ಜಿ ಅವಾಗಿಂದಾನು ಇದೆ. ಡ್ಯಾನ್ಸ್ ಮಾಡ್ತಾ ಇದ್ವಿ, ಸೋ ಮೆನಿ ಥಿಂಗ್ಸ್ ಸರ್ ಇನ್ ದ ವೇ. ಈಗ ಎಷ್ಟು ವರ್ಷ ಸರ್ ನಿಮ್ಗೆ? ನನಗೆ ಇವಾಗ 39 ವರ್ಷ. ಅಲ್ಲ, 39 ವರ್ಷಕ್ಕೆ ಒಂದು 39,000 ಜನಕ್ಕೆ ಅನ್ನದಾತರು ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಬೆಂಗಳೂರಲ್ಲಿ ನೀವ್ ಹೇಳ್ತೀರಿ, ನಿಜವಾಗ್ಲೂ ಆಂಜನೇಯನ್ ತೋರಿಸ್ತಾ ಇದ್ದೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ, ಜೊತೆಗೆ ಲಾಭ ಮತ್ತೆ ಸೋಷಿಯಲ್ ಕಾಸ್ ಇಟ್ಕೊಂಡ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಬಹಳ ಒಳ್ಳೇದು ಸರ್, ನಿಜವಾಗ್ಲೂ. ಇಲ್ಲ ಸರ್, ಬೇಕು ಸರ್. ಈಗ ನೀವ್ ನೋಡಿ, ಮುಂಚೆ ಎಲ್ಲ ನಮ್ಗೆ ಒಂದ್ ಪ್ಲೇಟ್ ಇಡ್ಲಿ ವಡೆ ತಿನ್ಬೇಕಂತಂದ್ರೆ ಒಂದು 20 ರೂಪಾಯಿ ಆಗೋಗಿರೋದು. ಅಫ್ಕೋರ್ಸ್ ಇವಾಗ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಬಟ್ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ತುಂಬಾ ಜಾಸ್ತಿ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ 70 ರೂಪಾಯಿ 80 ರೂಪಾಯಿ ಇಡ್ಲಿ ವಡೆ ತಕೊಂಡು ತಿನ್ನೋ ಅಂತ ಕೇಪಬಿಲಿಟಿ ಕಾಮನ್ ಮ್ಯಾನ್ ಗೆಲ್ಲಿದೆ ಸರ್. ಸೊ ಎಲ್ಲಾರು ಬರೀ ದುಡ್ಡಿನ ಹಿಂದೆನೆ ಹೋಗ್ತಾ ಇದ್ರೆ ಊಟಕ್ಕೆ ಯಾವತ್ತು ಬೆಲೆ ಸಿಗುತ್ತೆ? ಖಂಡಿತ. ಹಾಗಾಗಿ ಊಟಕ್ಕೆ ಬೆಲೆ, ಫಸ್ಟ್ ಪ್ರಾಮುಖ್ಯತೆ ಊಟಕ್ಕೆ ಬರ್ಬೇಕು ಅಂತ ನಮ್ದು ಇದೊಂದ್ ಸಣ್ಣ ಪ್ರಯತ್ನ. ಇದರಲ್ಲಿ ಗಿಂತ ಹೆಚ್ಚಾಗಿ ಅಸಾಮಾನ್ಯ ಜನಗಳಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ. ಡೆಫಿನೆಟ್ಲಿ. ಯಾಕೆಂದ್ರೆ ಇಷ್ಟೊಂದು ಕಡಿಮೆ ರೇಟ್ಗೆ ಇಷ್ಟೊಂದು ನೀಟ್ಲಿ ಕೊಡ್ತಾ ಇದಿರಲ್ಲ, ಬಹಳ ಖುಷಿ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಫ್ಯಾಮಿಲಿ ಎಲ್ಲ ಬರ್ತಾರೆ.
Things ಏನಿರುತ್ತೆ ಸರ್, ಯಾವಾಗಿಂದ ಯಾವಾಗಿರುತ್ತೆ ಸರ್? ಸರ್ ಅದೇ ಇವಾಗ ಪ್ರೆಸೆಂಟ್ ಮಂಡೇ ಟು ಸ್ಯಾಟರ್ಡೆ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೆ ಅಷ್ಟೇ ಇರೋದು. ಕ್ಲೋಸ್ ಮಾಡ್ಬಿಡ್ತೀವಿ ಅಂತ. ಭಾನುವಾರ ರಜಾ. ಭಾನುವಾರದ ದಿನ 2 ಗಂಟೆವರೆಗೆ ಇರ್ತೀವಿ. ಮಧ್ಯಾಹ್ನ 2 ಗಂಟೆಗೆ. ಮಧ್ಯಾಹ್ನ 2 ಗಂಟೆ. ಭಾನುವಾರ ಮಧ್ಯಾಹ್ನ ಮಾತ್ರ ಅಡಿಗೆ ಮಾಡಲ್ಲ, ಮಧ್ಯಾಹ್ನದ ಊಟ ಮಾಡಲ್ಲ. ಬಟ್ 2 ಗಂಟೆ ಕ್ಲೋಸ್ ಮಾಡ್ಬಿಡ್ತೀವಿ. ತಿಂಡಿ ಮಾತ್ರ ಇರುತ್ತೆ. ತಿಂಡಿ ಮಾತ್ರ ಇರುತ್ತೆ. ಊಟ ಅಂದ್ರೆ ಏನೇನ್ ಸಿಗುತ್ತೆ ಸರ್? ಸರ್ ಇದರಲ್ಲಿ ಮುದ್ದೆ, ಚಪಾತಿ, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಅನ್ನ ಸಾಂಬಾರು, ಪೂರಿ ಎಲ್ಲ ಸಿಗುತ್ತೆ. ಎಲ್ಲ ಏನೇ ತಗೊಂಡ್ರು 30 ಏನೇ ರೂಪಾಯಿ. ತಗೊಂಡ್ರು 30 ರೂಪಾಯಿ. ಯಪ್ಪ, ನಿಜವಾಗ್ಲೂ ಕೂಡ ನಮ್ಗೆ ಖುಷಿ ಆಗ್ತದೆ. ಊಟಲ್ ಬರುತ್ತೆ ಸರ್ ಇದು. ಅಡ್ರೆಸ್ ಇದು ಸೆಂಟ್ ಜಾನ್ ಸ್ಕೂಲ್, ಕೇಂಬ್ರಿಡ್ಜ್ ಸ್ಕೂಲ್ ಇದೆ, ವಿಜಯನಗರ RPS ಲೇಔಟ್. ಕ್ಲಬ್ ರೋಡ್ ಇಂದ ಬಂದು ರೈಟ್ ತಿರುಗಿದ್ರೆ ಸೆಂಟ್ ಜಾನ್ ಸ್ಕೂಲ್ ಎದುರುಗಡೆನೆ ನಮ್ಮ ಊಟ. ಇದು ಅವರೇ ಬೆಳೆ ಉತ್ಸವ ಅಂತ ಇದೆಯಲ್ಲ, ಏನೇನ್ ಐಟಮ್ಗೆ ಅವರೇ ಬೆಳೆಯನ್ನ ಬಳಸ್ತೀರಾ ಸರ್ ಎಲ್ಲಾ ಐಟಮ್ಗೂ ಅವರೇ ಬೆಳೆ ಬೆಳೆಸ್ತಾರೆ. ಎಲ್ಲದಕ್ಕೂ? ಎಲ್ಲದಕ್ಕೂ. ಅಲ್ಲ ಸರ್, ಅಂದ್ರೆ ಕೊಡ್ತಿರೋದು ಕೂಡ 30 ರೂಪಾಯಿ ಕಡಿಮೆ ರೇಟ್ಗೆ, ಅದಕ್ಕೂ ಕೂಡ ಅವರೇ ಬೆಳೆ ಬಳಸಿ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಜನಕ್ಕೆ ಅದು ಅರ್ಥ ಆಗ್ಬೇಕಲ್ಲ. ಟೇಸ್ಟ್ ಒಂದಿಷ್ಟ ಆದ್ರೆ ನನ್ನ ಹೋಟ್ಲಿಗೆ ಬರ್ತಾರೆ ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಕೊಡ್ತಾ ಇದೀವಿ. ಅವರೇ ಬೆಳೆಯಲ್ಲಿ ರವೆ ಇಡ್ಲಿ ಮಾಡ್ತೀವಿ, ಅವರೇ ಬೆಳೆ ದೋಸೆ ಇದೆ. ಈಗ ಅವರೇ ಬೆಳೆ ದೋಸೆ ನೀವ್ ಎಲ್ಲರೂ ತಿನ್ಬೇಕಂದ್ರೆ ವಿವಿಪುರಂ ಚಾಟ್ ಸ್ಟ್ರೀಟ್ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ. ಹೌದು. ಹಾಗಾಗಿ ಏನೋ ಒಂದು ವಿಭಿನ್ನತೆ ಇರಬೇಕು, ಒಂದು ಸಮಥಿಂಗ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನಮ್ಮ ಹೋಟ್ಲಲ್ಲಿ ಅವರೇ ಬೆಳೆ ದೋಸೆ ಮಾಡ್ತೀವಿ. ಖಾರ ಬಾತಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರೇ ಬೆಳೆ. ಬಿಸಿಬೇಳೆ ಬಾತ್ಗೆ ಅವರೇ ಬೆಳೆ ಹಾಕ್ತಿವಿ, ಪಲಾವ್ಗೆ ಅವರೇ ಬೆಳೆ, ಸಾಂಬಾರ್ ಕೂಡ ಅವರೇ ಬೆಳೆ ಮಾಡ್ತೀವಿ. ಈ ಎಲ್ಲಾ ಐಟಮ್ಗಳು ಕೂಡ ಅವರೇ ಬೆಳೆ ಬಳಸ್ತೀರಾ? ಬಳಸ್ತೀವಿ. ಅಂದ್ರೆ ಈ ಸ್ಟಾಕ್ ಅವೈಲಬಿಲಿಟಿ ಪ್ರಕಾರ, ಇಲ್ಲ ಅಂದ್ರೆ ರೆಗ್ಯುಲರ್ ಐಟಮ್ಸ್ ಇದೆ. ಇದು ಯಾವಾಗಿಂದ ನಡೀತಾ ಇದೆ ಸರ್ ಅವರೇ ಬೆಳೆ ಉತ್ಸವ? ಆಯ್ತು ಸರ್, ಈಗ ಇದು 28ನೇ ದಿನ. 28ನೇ ದಿನ. ಇನ್ನು ಎಷ್ಟು ದಿನ ಇರುತ್ತೆ ಸರ್? ಇಲ್ಲ, ಸ್ಟಾಕ್ ಸಿಗೋವರೆಗೂ ಮಾಡ್ತಾ ಇರ್ತೀರಾ? ಇಲ್ಲಿ ಮುಂಚೆಯಿಂದಾನೆ ಹೆಂಗ್ ಮಾಡಿದ್ವಿ ಅಂದ್ರೆ ಒಂದು ಕಾಂಬೋ ಮೇಳ ಅಂತ ಮಾಡಿದ್ವಿ, ಅದಾದ್ಮೇಲೆ ಪಾಲಕ್ ಉತ್ಸವ ಅಂತ ಮಾಡಿದ್ವಿ. ಎಲ್ಲಾ ಐಟಮ್ ಪಾಲಕಲ್ಲಿ ಮಾಡಿದ್ವಿ. ಈಗ ಅವರೇ ಬೆಳೆ ಉತ್ಸವ ಅಂತ ಮಾಡ್ತೀವಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.